ಮತ್ತು Recording is ಲಿಟ್ರಸಿ on. ಹ್ಮ್ ಮಿಶ್ರ ಆವಾಗ ಅವ್ರ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅದ್ರಲ್ಲಿ ನಾವು ಸ್ವಲ್ಪ ಎಚ್ಚೆತ್ಕೋಬೇಕು. ನಾವು ಆತ್ಮಿಕ ಮಕ್ಕಳಲ್ವಾ, ಇಲ್ಲಿ ಬಂದಿರೋದು ಓನ್ಲಿ ನಾವು ಪ್ರೀತಿ ವಿಶ್ವಾಸಕ್ಕಷ್ಟೇ, ಹ್ಮ್ ಆ ಸಂಪ್ರದಾಯದಲ್ಲಿ ನಾವು ಇಜ್ಜೋಡಾಗಬಾರ್ದು ಅಂದ್ಬಿಟ್ಟು ಮಕ್ಳಿಗೂ ನಾವು ಅವಾಗ ತಿಳಿ ಹೇಳ್ತಾ ಇರಬೇಕು ಅಂತಣ್ಣ. ಓಕೆಪ್ಪ, ಥ್ಯಾಂಕ್ ಯು. ಒಳ್ಳೆ ಡಿಸ್ಕಷನ್. ಇದನ್ನ ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ರೆಡ್ಡಿ ಅಣ್ಣ, ಓಕೆನಾ? ಓಕೆ ಓಕೆ. ಥ್ಯಾಂಕ್ಸ್ ಮುನ್ಲಕ್ಷ್ಮಣ್ಣ, ಮಂಜು, ಎಲ್ರಿಗೂ, ಬಾಲು. ಸೋಮ್ಲಾ ಮಾತಾಡ್ತಾರ ಅಂಕಲ್. ಸೋಮ್ಲಾ. ಕೋಮ್ಲಾ, ನಮಸ್ಕಾರಮ್ಮ ನಮಸ್ತೆ ಅಣ್ಣ. ಕೋಮ್ಲಾ. ಓ, ಇದೀರಾ ನೀವು? ನಮಸ್ತೆ ಅಣ್ಣ. ಹಾ, ಇದ್ದೇನೆ ಅಣ್ಣ. ಇಲ್ಲಿ ತಂಗಿ ಮನೆಗ್ ಬಂದಿದ್ದೀರಾ? ಹೌದ್ರಣ್ಣ. ಸಂತೋಷ. ಅಭಿಷೇಕ್ ಹೇಗಿದಾರಮ್ಮ? ಪ್ರಜ್ವಲ್ ಅಣ್ಣ. ಪ್ರಜ್ವಲ್ ಹೇಗಿದ್ದಾರೆ? ದೇವ್ರ ಕೃಪೆಯಿಂದ ಚೆನ್ನಾಗಿದ್ದಾನಣ್ಣ. ದೇವ್ರ ಸ್ತೋತ್ರ. ಹೇಳಿ ಅಣ್ಣ, ಮೇಡಮ್. ಆ, ನಾನು ನಮ್ಮ ಫ್ಯಾಮಿಲಿಯಲ್ಲಿ ನಾವು ಹೇಗ್ ಮಾಡ್ತೀವಿ ಅಂದ್ರೆ ಅಣ್ಣ, ನಮ್ಮ ಸಂಪ್ರದಾಯ ಬಂದಾಗ ಫೋಟೋಗಳಿಗೆಲ್ಲ ಹ್ಮ್ ನಮ್ ಸಂಪ್ರದಾಯ ತೆಗಿಬಾರ್ದು ಅಂತ ನಾವ್ ಹೇಗ್ ಮನೆ ಕ್ಲೀನ್ ಮಾಡ್ತೀವೋ ಅದೇ ತರ ಅದನ್ನು ಸಹ ಕ್ಲೀನ್ ಮಾಡಿ ಇಡ್ತೀವಣ್ಣ. ಹ್ಮ್ ಬಟ್ ಭಕ್ತಿಯಿಂದ ಪೂಜೆ ಮಾಡಲ್ಲ, ಅಲಂಕಾರ ಅನ್ನೋ ರೀತಿ ಅಲಂಕಾರ ಮಾಡ್ತೀವಿ. ನನ್ ಮಗನ್ಗೆ ಅದೇ ಹೇಳ್ತೀನಿ. ಅದ್ರ ಮೇಲೆ ನಮ್ಗೆ ಭಕ್ತಿನೂ ಇಲ್ಲ, ದೇವ್ರ ಮೇಲೆನೆ ಭಕ್ತಿ. ಮನೆ ಹೇಗ್ ಕ್ಲೀನ್ ಮಾಡ್ತೀವೋ ಅದನ್ನು ಜನರಿಗೋಸ್ಕರ ಮಾಡಿಡ್ತಾ ಇದೀವಿ. ನಾವೆಲ್ಲ ಬಿಟ್ಬಿಟ್ರೆ ಬೇರೆಯವ್ರನ್ನು ನಂಬೋದಕ್ಕೆ ನಾವೇ ಅಡ್ಡಿ ಮಾಡ್ದಂಗ ಆಗುತ್ತೆ. ಹ್ಮ್ ಹ್ಮ್ ಬೇರೆಯವ್ರು ನೋಡಿದ್ರುನು ಇವ್ರೇನು ಬಿಟ್ಟಿಲ್ಲ, ಬಟ್ ನಮ್ ನಡವಳಿಕೆ, ನಮ್ಮ ಮಾತಲ್ಲಿ ಚೇಂಜಸ್ ಇದೆ, ಅವರೇ ನೋಡ್ತಾ ಇದಾರೆ ಹ್ಮ್ ಹ್ಮ್ ಅದನ್ನೆಲ್ಲ. ಹ್ಮ್ ಸಂತೋಷಮ್ಮ ಕೋಮ್ಲಮ್ಮ, ಥ್ಯಾಂಕ್ ಯು. Thank you. ಥ್ಯಾಂಕ್ ಯು. ಚೆನ್ನಾಗಿತ್ತು. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಲಿ. ಮುಗಿಸ್ಕೊಳ್ಳೋಣ, ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. ಮುಂದುವರಿಸೋಣ. ನೆಕ್ಸ್ಟ್ ಶನಿವಾರ ಇದೇ ಅಧ್ಯಾಯ ಮುಂದೆ 10ನೇ ವಚನದಿಂದ ಮುಂದುವರಿಸ್ತೀವಿ. ಹಾಗೆ ಇದರ ಹಿನ್ನೆಲೆಗಳನ್ನು, ಯಾಕೆ ಸಮಾರ್ಯದವರು ಇಂಥ ಮಿಶ್ರ ಜೀವನಕ್ಕೆ ಹೋದ್ರು, ಕಾರಣ ಏನಿರ್ಬೋದು, ದೇವರು ಆದುಕೊಂಡಂತ ಜನಾಂಗನೇ ಯಾಕೆ ಇಂಥ ಪರಿಸ್ಥಿತಿಗೆ ತಮ್ಮನ್ ತಾವು ಬಿಟ್ಕೊಟ್ಬಿಟ್ರು, ಏನು ಬಲವಾದಂತ ಕಾರಣ ಇದ್ದಿರ್ಬೋದು ಅನ್ನುವಂಥದ್ದನ್ನ ಸ್ವಲ್ಪ ನಾವು ಮುಂದೆ ಶನಿವಾರ ಧ್ಯಾನಿಸಿ, ಅಲ್ಲಿಂದ ಇನ್ನಷ್ಟು ಮುಂದುವರಿಸಿ ಕೆಲವೊಂದು ಇನ್ನಷ್ಟು ಅನ್ವಯಗಳಿಗೆ ನಾವು ನಮ್ಮನ್ನು ನಾವು ಸಮಯ ಮಾಡ್ಕೊಳ್ಳೋಣ. ಅನೇಕರನ್ನ ಪ್ರೋತ್ಸಾಹಿಸ್ರಿ, ಉತ್ತೇಜನ ಪಡಿಸ್ರಿ, ಸೇರ್ಕೊಳ್ಳಿಕ್ಕೆ. ಎಲ್ರು ಇದರಿಂದ ಆತ್ಮಿಕ ಪ್ರಯೋಜನವನ್ನ ಹೊಂದಿಕೊಳ್ಳುವಂತೆ ನೀವು ಎಲ್ಲರನ್ನು ಮೋಟಿವೇಟ್ ಮಾಡ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇವತ್ತು ಈ ಸತ್ಯವೇದ ಅಧ್ಯಯನವನ್ನ ಮುಗಿಸ್ಕೊಳ್ಳುವುದಕ್ಕಿಂತ ಮುಂಚೆ ಕೊನೆಯದಾಗಿ ಪರಿಶುದ್ಧಾತ್ಮನ ಯಾರಿಗೆ ಪ್ರೇರೇಪಣೆಯನ್ನ ಕೊಡ್ತಾನೋ ಅವರು ಪರಿಶುದ್ಧಾತ್ಮ ಪ್ರೇರಿತರಾಗಿ ತಮ್ಮ ಅನ್ವಯದೊಂದಿಗೆ, ನಿರ್ದಿಷ್ಟ ಅನ್ವಯ ಹಾಗೂ ಸಾಮಾನ್ಯ ಅನ್ವಯದೊಂದಿಗೆ ಎಲ್ಲರನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಯೇಸುವೆ, ನಿನ್ನ ಕೃಪೆ ಮುಖಾಂತರ ಕರ್ತನೆ, ಈ ದಿನ ವಿಶೇಷವಾಗಿ ಕರ್ತನೆ ಅನ್ವಯ ಮುಖಾಂತರವಾಗಿ ಕರ್ತನೆ ನಮ್ಮ ಜೀವನದ ಬಗ್ಗೆ, ನಮ್ಮ ನಂಬಿಕೆ ಬಗ್ಗೆ, ನಮ್ಮ ನಿಲುವು ಬಗ್ಗೆ ನೀನು ತಿಳಿಪಡಿಸಿದ್ಯಾ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಕರ್ತನೆ, ಹೇಗಿದ್ರು ಕರ್ತನೆ ವಾಕ್ಯದಲ್ಲಿ ಹೇಳಿದ್ದಾಗೆ ಕರ್ತನೆ ಸುವಾರ್ತೆಗೋಸ್ಕರ ಕರ್ತನೆ ನಮ್ಮ ಜೀವನವು ಕರ್ತನೆ, ನಮ್ಮ ನಡತೆ, ಆಚಾರ ವಿಚಾರಗಳಿರ್ಬೇಕು ಕರ್ತನೆ. ಅದನ್ನು ಕರ್ತನೆ ನಾವು ಆತ್ಮಿಕ ಮಕ್ಕಳಾಗಿ ಕರ್ತನೆ ಯಾವ ಕರ್ತನೆ ಆ ಪರಿಜ್ಞಾನ ನಮ್ಮಲ್ಲಿ ಇದ್ದುಕೊಂಡು ಕರ್ತನೆ ಕ್ರಿಸ್ತನಿಗೆ ಮಹಿಮೆಪಡುವ ರೀತಿಯಲ್ಲಿ ಎಲ್ಲ ಪರಿಸ್ಥಿತಿಗಳು, ಎಲ್ಲ ಜಾಗದಲ್ಲೂ ಕರ್ತನೆ ನಾವು ನಡೆಯುವಂತೆ ಕರ್ತನೆ ನೀನು ಸಹಾಯ ಮಾಡು. ಇವತ್ತು ಕೊಟ್ಟಂಥ ಕರ್ತನೆ ಅನುಸರಿಸುವ ಮಾದರಿಯಾಗಿ, ತಿಳುವಳಿಕೆಗಾಗಿ, ಬಿಟ್ಟು ಬಿಡಬೇಕಾದ ಪಾಪವು ಎಲ್ಲವನ್ನು ಕರ್ತನೆ ನೀನು ತಿಳಿಪಡಿಸಿದ್ಯಾ. ಅದನ್ನು ಜೀವನಕ್ಕೆ ನಾವು ಅನ್ವಯಿಸ್ಕೊಂಡು ಕರ್ತನೆ ಮುಂದೆ ಜೀವನ ಸಾಗಿಸಿ ಕರ್ತನೆ ನೀನು ಸಹಾಯ ಮಾಡಬೇಕಾಗಿ ಮತ್ತೊಂದು ಆವರ್ತಿ ವಿಶೇಷವಾಗಿ ಈ ದಿನ ವಾಕ್ಯ ಕೊಟ್ಟಂಥದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾ ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವೆ ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಆಮೇನ್. ಸೇವಕರಾದಂಥ ಮುನ್ಲಕ್ಷ್ಮಣ ಅವರು ಅಂತ್ಯಾಶೀರ್ವಾದದೊಂದಿಗೆ ನಮ್ಮನ್ನು ಆಶೀರ್ವದಿಸಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯ ಕಾರ್ಯಪ್ರೇರೇಪಣೆಯು, ಈ ಒಂದು ಸಮಾರ್ಯದ ಮಿಶ್ರ ಜೀವನದ ಪ್ರತ್ಯೇಕತೆಯಿಂದ ನಾವು ಸುವಾರ್ತೆಯ ಪಾತಿವ್ರತ್ಯ ಜೀವನ ಕಾಪಾಡಿಕೊಳ್ಳುವುದರೊಂದಿಗೆ ಸದಾ ನಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ ತಂದೆ. ಆಮೇನ್. ಆಮೇನ್. ನಮಸ್ತೆ ಸ್ವಾಮಿ ಹೆಸರಲ್ಲಿ
ಎಲ್ರು ವಿಡಿಯೋ ಆನ್ ಮಾಡ್ಕೊಂಡು ಎಲ್ರು ವಿಶ್ ಮಾಡಿ ಮುಗಿಸ್ಕೊಳ್ಳೋಣ. ನಮಸ್ತೆ ಮಿಸ್ ಮಂಜಣ್ಣ. ನಮಸ್ತೆ ಮುನ್ಲಕ್ಷ್ಮಿ. ನಮಸ್ತೆ ಅಣ್ಣ. ನಮಸ್ತೆ. ನಮಸ್ತೆ ಅಣ್ಣ. ನಮಸ್ತೆ ಬಾಲು, ನಮಸ್ತೆ. ಜ್ಯೋತಿ, ಕೋಮ್ಲಾ, ಪ್ರಜ್ವಲ್, ಚೈತನ್ಯ, ವನ್ಯಶ್ರೀ. ಥ್ಯಾಂಕ್ ಯು. ನಮಸ್ತೆ ಶೇಖರ್, ನಮಸ್ತೆ ವಿಡಿಯೋ ಅನ್ಸಿಸಿದೆ. ನಮಸ್ತೆ ರೆಡ್ಡಿ ಅಣ್ಣ. ನಮಸ್ತೆ ಮುನ್ರಾಜು. ನಮಸ್ತೆ ಅಣ್ಣ. ನಮಸ್ತೆ. ನಮಸ್ತೆ ಅಣ್ಣ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ ಅಣ್ಣ. ನಮಸ್ತೆ.